ಹಾಯ್ ಫ್ರೆಂಡ್ಸ್, ರಾತ್ರಿ ಹುಬ್ಬಳ್ಳಿ ನಿದ್ರೆಗೆ ಜಾರಿತ್ತು. ಆದರೆ ಆ ನಿಶಬ್ದದ ಒಳಗಡೆಗೆ ಒಂದು ಮಹಿಳೆಯ ಬದುಕೆ ತಲೆ ಕೆಳಗೆ ಆಗುವಂತಹ ಒಂದು ಭಯಾನಕ ಕತೆ ಬರೆಯಲ್ಪಡುತ್ತಿತ್ತು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಈ ಘಟನೆ ಇದು ಸಾಮಾನ್ಯ ಅಪರಾಧವಲ್ಲ. ಇದು ಮಾನವೀಯತೆ, ನೈತಿಕತೆ ಮತ್ತು ಕಾನೂನು ಮೂರನ್ನು ಪ್ರವೇಶಿಸುವ ಒಂದು ಕತ್ತಲೆ ಅಧ್ಯಾಯ. ಲೆಟ್ಸ್ ಟಾಕ್ ಅಬೌಟ್ ದ ಹುಬ್ಬಳ್ಳಿ ರೇಪ್ ಕೇಸ್. ಜನವರಿ 9 ಸುಮಾರು ಮಧ್ಯರಾತ್ರಿ 12 ಗಂಟೆ. ಹಾವೇರಿ ಮೂಲದ 32 ವರ್ಷದ ಒಬ್ಬ ಮಹಿಳೆಗೆ ಊಟ ಕೊಡಿಸ್ತೀವಿ ಅಂತ ಹೇಳಿ ಇಬ್ಬರು ಯುವಕರು ಅವಳನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಆದರೆ ಆಟೋ ಸಾಗ್ತಾ ಇರೋದು ಬೆಳಕಿನಿಂದ ಕತ್ತಲೆಯ ಕಡೆಗೆ, ಜನರ ಕಣ್ಣಿಂದ ದೂರದ ಆ ಒಂದು ಅರಣ್ಯ ಪ್ರದೇಶದ ಒಳಗಡೆಗೆ. ಅಲ್ಲಿ ನಡೆಯುತ್ತಿದೆ ಒಂದು ಅಮಾನವೀಯ ಕೃತ್ಯ, ಮದ್ಯಪಾನ, ಹಿಂಸೆ ಮತ್ತು ಅತ್ಯಾಚಾರ. ಅಷ್ಟೇ ಅಲ್ಲ, ಆ ಒಂದು ಕೃತ್ಯವನ್ನ ಈ ಒಂದು ಮೊಬೈಲ್ ವಿಡಿಯೋ ಮೂಲಕ ಒಂದು ಸೆರೆ ಹಿಡಿದು ಅದನ್ನ ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಹರಿದು ಬಿಟ್ಟಿದ್ದಾರೆ ಈ ಯುವಕರು. ಒಬ್ಬ ಮಹಿಳೆಯ ನೋವು ಈ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಒಂದು ಎಂಟರ್ಟೈನ್ಮೆಂಟ್ ವಿಡಿಯೋ ಆಗಿಬಿಟ್ಟಿತ್ತು. ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡುತ್ತಿದ್ದ ಈ ಒಂದು ವಿಡಿಯೋ ಪೊಲೀಸರ ಕಣ್ಣಿಗೆ ಬೀಳುತ್ತೆ. ಆ ಒಂದು ವಿಡಿಯೋನೇ ಈ ಒಂದು ಪೊಲೀಸರಿಗೆ ಒಂದು ಕೇಸ್ನ ಒಂದು ರಿಯಲ್ ಪಾಯಿಂಟ್ ಆಗಿ ಸಿಗ್ಬಿಡುತ್ತೆ. ಹುಬ್ಬಳ್ಳಿಯ ಬೀದಿಗಳಲ್ಲಿ, ಮಠಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ ರಾತ್ರಿ ತಂಗುತ್ತಿದ್ದ ಒಬ್ಬ ಮಹಿಳೆಯನ್ನ ಪೊಲೀಸರು ಪತ್ತೆ ಹಚ್ಚುತ್ತಾರೆ. ಆಕೆಯ ಒಂದು ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಕೇಳಿದಾಗ ಅವರಿಗೆ ಅಚ್ಚರಿ ಅನ್ಸ್ಬಿಡುತ್ತೆ. ಈ ಒಂದು ಕೇಸ್ನಲ್ಲಿ ಆಟೋ ಚಾಲಕ ಶಿವಾನಂದ, ಕಾರ್ಮಿಕ ಗಣೇಶ್ ಮತ್ತು ವಿಡಿಯೋವನ್ನ ಚಿತ್ರೀಕರಿಸಿದ ಪ್ರದೀಪ್ ಅಂತ ಹೇಳಿ ಈ ಮೂವರನ್ನ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಬಂಧಿಸಲ್ಪಡಲಾಗುತ್ತೆ. ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಆ ಒಂದು ಶಿವಶಂಕರ ಕಾಲೋನಿಯಲ್ಲಿ ಜನರು ಭುಗಿಲೆದ್ದು ನಿಂತಿದ್ದರು. ನೀವು ನಮ್ಮ ಬಡವಣೆಯ ಒಂದು ಮರ್ಯಾದೆಯನ್ನ ಹಾಳು ಮಾಡಿದ್ದೀರಾ ಅಂತ ಹೇಳಿ ಒಂದು ಸ್ಥಳೀಯರು ಏನ್ ಮಾಡಪ್ಪ ಅಂತ ಹೇಳಿದ್ರೆ ಆ ಒಂದು ಮೂವರನ್ನ ಒಂದು ಕೃತ್ಯಕ್ಕೆ ತೆಗೆದ ಆ ಮೂವರನ್ನ ಕರೆತಂದು ಸ್ಥಳೀಯರು ಅವರ ಕೂದಲುಗಳನ್ನ ಕತ್ತರಿಸಿ ಹಲ್ಲೆಯನ್ನ ಎಸಗಿದ್ದಾರೆ. ಮತ್ತೊಂದು ಪ್ರಶ್ನೆ ಅರೈಸ್ ಆಗುತ್ತೆ. ಅಪರಾಧ ಮಾಡಿದವರು ತಪ್ಪಿಸ್ತಾರೆ, ಆದರೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಎಷ್ಟು ಸರಿ? ಪೊಲೀಸ್ ಆಯುಕ್ತರು ಎನ್ ಶಶಿಕುಮಾರ್ ಅವರು ಸ್ಥಳಕ್ಕೆ ಆಗಮಿಸಿ ಭದ್ರತೆಯನ್ನ ಕೊಟ್ಟು ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟು ಹೊರಡುತ್ತಾರೆ. ಅತ್ಯಾಚಾರ ಅನ್ನೋದು ಅತಿ ಗಂಭೀರವಾದಂತಹ ವಿಷಯ, ಆದರೆ ಕಾನೂನನ್ನ ಕೈಗೆತ್ತಿಕೊಳ್ಳುವುದು ದೊಡ್ಡ ತಪ್ಪು. ಆದರೆ ಇಂದು ಈ ಒಂದು ಪ್ರಕರಣದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅತ್ಯಾಚಾರ, ಅಶ್ಲೀಲ ವಿಡಿಯೋ ಹರಿವಿಕೆ, ಸಾರ್ವಜನಿಕರ ಹಲ್ಲೆ, 3 ಪ್ರತ್ಯೇಕ ಪ್ರಕರಣಗಳು ಆ ಒಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲಾಗಿವೆ. ಮಹಿಳೆ ಒಂದು ತಪ್ಪು ಇಲ್ಲದೆ ಆ ಒಂದು ರಾತ್ರಿಯ ಕತ್ತಲೆಯವಾದ ಮುಖವನ್ನ ಎದುರಿಸಬೇಕಾಗುತ್ತದೆ. ಈ ಘಟನೆ ಕೇಳುತ್ತಲೇ ಒಂದು ದೊಡ್ಡ ಪ್ರಶ್ನೆ ಅರೈಸ್ ಆಗುತ್ತೆ. ನಮ್ಮ ಸಮಾಜ ಎಲ್ಲಿ ತಲುಪಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಮೊಬೈಲ್ ಕೈಯಲ್ಲಿದೆ, ಆದರೆ ಮಾನವೀಯತೆ ಸಮೇತ ಎಲ್ಲಿ ಇಲ್ಲ. ನ್ಯಾಯಾಲಯದ ತೀರ್ಪು ಇನ್ನು ಬಾಕಿ ಇದೆ. ಆದರೆ ಈ ಕತೆ ನಮ್ಮನ್ನ ಒಳಗೆ ನಡುಗಿಸಲೇಬೇಕು. ಇದು ಕೇವಲ ಒಂದು ಸುದ್ದಿ ಅಲ್ಲ, ಇದು ಒಂದು ಎಚ್ಚರಿಕೆ. ಫ್ರೆಂಡ್ಸ್, ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಸಮೇತ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಈ ಥರ ಒಂದು ಬೆಸ್ಟ್ ಕಂಟೆಂಟ್ ಜೊತೆ.